ವೈ ಯೋಗ? ಭಾರತದಲ್ಲಿ ಯೋಗ ಹುಟ್ಟಿದ್ದು, ಆದರೆ ಇತ್ತೀಚೆಗೆ ಭಾರತೀಯರನ್ನು ಹೊರತುಪಡಿಸಿ ಪಾಶ್ಚಾತ್ಯರು ಭಾರತಕ್ಕೆ ಬಂದು ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ, ಅದನ್ನು ಅಲ್ಲಿ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಏನಕ್ಕೆ ಇರ್ಬೋದು ಸರ್? ಏನಕ್ಕೆ ನಮ್ಮ ಭಾರತೀಯರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇರ್ಬೋದು ಯೋಗಕ್ಕೆ? ನಾಳೆ ಇದು ಯೋಗ ಇಂಪೋರ್ಟೆಡ್ ಯೋಗ ಆಗಬಾರ್ದು ಅಂತ ಹೇಳಿ ನಮ್ಮಲ್ಲಿ ಬಂದು ನಾನು ನೋಡ್ತೀನಿ, ನಮ್ಮ ಕ್ಲಾಸಿಗೆ ಬರ್ತಾರೆ ವಿದೇಶಿಯರು, ತುಂಬಾ ಅಚ್ಚುಕಟ್ಟಾಗಿ ಕಲಿತಾರೆ. ಅಲ್ಲಿ ಅವ್ರ ಹತ್ರ ಹೋಗಿ ಕಲ್ತ್ಕೊಂಡು ಮದುವೆ ಹೀಗೆ ನಮ್ಮ ಮಕ್ಕಳು MS ಎಲ್ಲ ಮಾಡ್ಲಿಕ್ಕೆ US UK ಆಸ್ಟ್ರೇಲಿಯಾ ಅಂತ ಹೋಗ್ತಾರೋ, ಹಾಗೆ ನಾಳೆ ಹೋಗಿ ವಿದೇಶದಲ್ಲಿ ಯೋಗವನ್ನು ಕಲ್ತ್ಕೊಂಡ್ಬಂದು ಭಾರತದಲ್ಲಿ ಹೇಳ್ಕೊಡೋ ಥರ ಆಗಬಾರ್ದು ಅಂತ ನಾನೊಂದು ಚಿಂತೆ. ಆ ವಿಷಯದಲ್ಲಿ ನಮ್ಮ ಯುವ ಜನತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು, ಆ ನಿಟ್ಟಿನಲ್ಲಿ ಮುಂದೆ ಬರಬೇಕು. ಯುವಕರ ಬಗ್ಗೆ ಹೇಳುವಾಗ ನಮಗೆ ಭಯ ಶುರುವಾಗ್ತದೆ. ಸೊ ಈ ಜಿಮ್ ಮಾಡೋದ್ರಿಂದನೂ ನಾವು ದೇಹವನ್ನು ದಂಡಿಸ್ತೀವಿ, ಸ್ಪೋರ್ಟ್ಸಲ್ಲೂ ದೇಹವನ್ನು ದಂಡಿಸ್ತೀವಿ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಏನಕ್ಕೆ? ವೈ ಯೋಗ? ಮನುಷ್ಯ ಏನಾದ್ರು ಸಫರ್ ಆಗ್ತಾ ಇದ್ದಾನೆ ದೊಡ್ಡ ಪ್ರಾಬ್ಲಮ್ ಇಂದ ಅಂತಂದ್ರೆ ಅದು ಮಾನಸಿಕ ಆರೋಗ್ಯದಿಂದಾನೆ ಅಂತ ಹೇಳ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಯೋಗವನ್ನು ಕೊಟ್ಟಂಥದ್ದು ಒಂದು ಪ್ರಪಂಚಕ್ಕೆ ಮೈಸೂರು ಅಂತ ಹೇಳ್ಬೋದು. ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶುರುವಾದಂಥದ್ದು. ನಾಡು ಕೃಷ್ಣರಾಜ ಒಡೆಯರ ಕಾಲ ಹೆಚ್ಚಿಗೆ ಒಂದು ಪ್ರಚಾರಕ್ಕೆ ಬಂದಿದೆ. ನಮಸ್ಕಾರ ವೀಕ್ಷಕರೇ. ದೇಹದ ಆರೋಗ್ಯಕ್ಕೆ, ಮನಸ್ಸಿನ ನೆಮ್ಮದಿಗೆ ದೇಹ ಶುದ್ಧಿಯಾಗಿರಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಯೋಗ ಮಾಡ್ತಾರೆ, ಕೆಲವೊಬ್ರು ಧ್ಯಾನ ಮಾಡ್ತಾರೆ, ಕೆಲವೊಬ್ರು ಜಿಮ್ ಹೋಗ್ತಾರೆ, ಕೆಲವೊಬ್ರು ಸ್ಪೋರ್ಟ್ಸ್ ಆಡ್ತಾರೆ. ಸೊ ಇಷ್ಟೆಲ್ಲ ಮಾಡುವಂಥದ್ದು ಏನಕ್ಕೆ? ನಮ್ಮ ದೇಹವನ್ನ ದಂಡಿಸಿ ದೇಹವನ್ನ ಒಂದು ಆಕಾರವಾಗ ಅಂದರೆ ಆರೋಗ್ಯಯುತವಾದ ದೇಹವನ್ನ ಪ್ರೆಸೆಂಟ್ ಮಾಡಬೇಕು ಪ್ರಪಂಚಕ್ಕೆ ಅನ್ನುವಂಥದ್ದು. ಸೊ ನಾವಿಷ್ಟೆಲ್ಲ ಕಷ್ಟಪಡ್ತಿರುವಂಥದ್ದನ್ನ ಜಸ್ಟ್ ಯೋಗದಲ್ಲೇ ನಾವು ಪಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಏನಕ್ಕಂತಂದ್ರೆ ಯೋಗಗೆ ತನ್ನದೇ ಆದಂತಹ ಅಷ್ಟು ಇತಿಹಾಸ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಹಾಗಾದ್ರೆ ಯೋಗ ಅಷ್ಟು ಇಂಪಾರ್ಟೆಂಟಾ? ಯೋಗಕ್ಕೆ ನಾವು ಏನಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು? ಎಕ್ಸಸೈಸ್ ಆದಮೇಲೆ ಎಲ್ಲನೂ ಒಂದೇ ಅನ್ನೋ ಮಾತು ಕೂಡ ಇದೆ. ಆದರೆ ಯೋಗ ಇಸ್ ಟೋಟಲಿ ಡಿಫ್ರೆಂಟ್. ಹೌದು, ಇವತ್ತಿನ ಈ ಎಪಿಸೋಡ್ನಲ್ಲಿ ಕಂಪ್ಲೀಟ್ಲಿ ಯೋಗದ ಬಗ್ಗೆ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆನೂ ಕೂಡ ಒಬ್ಬರು ಮುಖ್ಯವಾದ ಗೆಸ್ಟ್ ಇದ್ದಾರೆ. ಅವ್ರು ಬೇರೆ ಯಾರೂ ಇಲ್ಲ, ಚೈತನ್ಯ ಯೋಗ ಫೌಂಡೇಶನ್ನ ಫೌಂಡರ್ ಶ್ರೀಯುತ ಮೂರ್ತಿ ಸರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಮೂರ್ತಿ ಸರ್. ಯೋಗ ಅಂತಂದರೆ ಎಷ್ಟೋ ವರ್ಷಗಳ ಫಲ ಅಂತಲೇ ಹೇಳ್ಬೋದು ನಿಮಗೆ, ಬಿಕಾಸ್ ನಾವೆಲ್ಲ ಗುರುತಿಸ್ತಿರುವಂಥದ್ದು ಯೋಗದ ಮೂಲಕ. ಸೊ ಯೋಗ ಏನಕ್ಕೆ ನಿಮ್ಮ ಲೈಫಲ್ಲೂ ಅಷ್ಟು ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾ ಇದೆ? ವೈ ಯೋಗ? ಮೊದಲಾಗಿ ನನ್ನ ಹೆಸರು ಯೋಗಾಚಾರ್ಯ ಡಾಕ್ಟರ್ BP ಮೂರ್ತಿ ಅಂತ ಹೇಳಿ. ನನಗೀಗ 56 ವರ್ಷಗಳು. ನನ್ನ ಯೋಗಾಭ್ಯಾಸ ಶುರುವಾಗಿದ್ದು ನನ್ನ 14ನೇ ವರ್ಷದಲ್ಲಿ. ಏಕೆಂದರೆ ಮೊದಲಿಗೆ ನನಗೆ ಯೋಗ ಆಸಕ್ತಿ ಶುರುವಾಗಿದ್ದು ನಾನು ಹೈಸ್ಕೂಲ್ ಲೆವೆಲ್ನಲ್ಲಿ. ಕೆಲವು ನನ್ನ ಸ್ನೇಹಿತರುಗಳು ಮಾಡ್ತಾರದು ನೋಡಿ ನಾನು ಕಲಿಬೇಕಂತ ಶುರು ಮಾಡಿದೆ. ನಾನು ಫಸ್ಟ್ ಶುರು ಮಾಡಬೇಕಾದ್ರೆ ನನಗೆ ಯಾರು ಒಳ್ಳೆ ಗುರುಗಳು ಸಿಕ್ಕಲಿಲ್ಲ. ಅದು ಪುಸ್ತಕ ಸಮೇತ ಪುಸ್ತಕದ ಒಂದು ಸಹಾಯದಿಂದ ನಾನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅದರ ಹೆಚ್ಚಿನ ಒಂದು ಒಲವನ್ನು ಬೆಳೆಸ್ಕೊಂಡು ಅಭ್ಯಾಸನ ಶುರು ಮಾಡ್ತಾ ಹೋಗಿ ಆಮೇಲೆ ನನಗೆ ಒಳ್ಳೆ ಒಂದು ಗುರುಗಳು ಸಿಕ್ಕರು, ರಾಮ ಜೋಯಿಸ್ ಅಂತೇಳಿ. ಅವರ ಸಾನ್ನಿಧ್ಯದಲ್ಲಿ ನಾನೊಂದು ಹೆಚ್ಚಿನ ಒಂದು ಅಭ್ಯಾಸನ ಮಾಡಿದೆ. ಮೊದಲಿಗೆ ನಾನು ಯೋಗವನ್ನೊಂದು ಕಾಂಪಿಟೇಷನ್ ರೂಪದಲ್ಲಿ ತೊಗೊಂಡು ಕಾಂಪಿಟೇಟರ್ ಆಗು ಕೂಡ ನಾನು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸ್ತಾ ಇದ್ದೆ. ಅಂದರೆ ಯೋಗ ಸ್ಪರ್ಧೆಗೆ ಅಲ್ಲ, ಆದರೆ ಕಲಿಬೇಕಾದ್ರೆ ಆಸಕ್ತಿಗೋಸ್ಕರ ಇನ್ನೂ ಹೆಚ್ಚು ಕಲಿಬೇಕು, ಇನ್ನೂ ಹೆಚ್ಚು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ನಾನು ಅದೇನು ತಪ್ಪೇನಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನನ್ನ ಅಭ್ಯಾಸ ಶುರುವಾಗಿದ್ದು 14ನೇ ವರ್ಷದಲ್ಲಿ. ಈಗ ಹೆಚ್ಚು ಕಡಿಮೆ ನನಗೆ ಒಂದು 42 ವರ್ಷಗಳ ಒಂದು ಯೋಗ ಅನುಭವ. ಅದಾದ ನಂತರ ನಾನು ಯೋಗ ನನ್ನ ಪಾಡಿ ನಾನು ಮಾಡ್ತಾ ಇದ್ದೆ ಅಪ್ ಟು 2000 ಇಸ್ವಿವರೆಗೆ, 99 ಇಸ್ವಿವರೆಗೆ. ಆಮೇಲೆ ಇದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಲ್ಲ, ಯೋಗವನ್ನು ಬೆಳೆಸಬೇಕಲ್ಲ ಅನ್ನೋ ನಿಟ್ಟಿನಲ್ಲಿ ನಾನೇನು ಮಾಡಿದೆ, ಹೇಳ್ಕೊಡ್ಲಿಕ್ಕೆ ಪ್ರಾರಂಭನ ಮಾಡಿದೆ. ಆವಾಗ ಚೈತನ್ಯ ಯೋಗ ಎಜುಕೇಷನ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿ ಅದ್ರ ಮೂಲಕ ಈಗಾಗಲೇ ಲಕ್ಷಾಂತರ, ಒಂದು 2 ಲಕ್ಷ ಜನಕ್ಕೆ ಅಪ್ರಾಕ್ಸಿಮೇಟ್ ನಾನು ಯೋಗವನ್ನು ಟೀಚ್ ಮಾಡಿರ್ಬೋದು. ಅದೇ ನಿಟ್ಟಿನಲ್ಲಿ ಈಗ ಸಂಘ ಸಂಸ್ಥೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಕೆಲವು ಗೌರ್ಮೆಂಟು ಆಫೀಸ್ಗಳಿಗೆ, ಈಗ ದೊಡ್ಡ ದೊಡ್ಡ ಕಾರ್ಪೊರೇಟಿವ್, ಫಾರ್ ಎಕ್ಸಾಂಪಲ್ ಈಗ LNT ಆಗ್ಬೋದು, ಬೇರೆ ಬೇರೆ ಇಂಥ ಸಂಸ್ಥೆಗಳು ಕೂಡ ನಾನೀಗ ಯೋಗ ಟೀಚರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಯೋಗದ ಬಗ್ಗೆ ಯಾಕೆ ನಿಮಗೆ ಫ್ಯಾಷನ್ ಇದು ನಿಮಗೆ ಅಷ್ಟು ಆಸಕ್ತಿ ಬಂತು ಅಂತ ಹೇಳಿದೆ ಆದರೆ, ಏಕೆಂದರೆ ಯೋಗ ಮೊದಲು ನಮಗೆ ಆಸನಗಳ ಮೂಲಕ ಅಟ್ರಾಕ್ಟ್ ಮಾಡುತ್ತೆ, ಫಿಸಿಕಲ್ ಪೋಸ್ಚರ್, ಫಿಟ್ನೆಸ್ ಚೆನ್ನಾಗಿರ್ಬೇಕಂತ. ಅದಾದಮೇಲೆ ನಮಗೆ ಅಭ್ಯಾಸ ಮಾಡ್ತಾ ಹೋದಾಗ ಗೊತ್ತಾಯಿತು, ಇದರಿಂದ ನನಗೆ ಮನಃಶಾಂತಿ ಹೆಚ್ಚಾಗ್ತಾ ಇದೆ, ನನ್ನ ಒಂದು ಕಲಿಯುವಿಕೆ ಚೆನ್ನಾಗಿ ಆಸಕ್ತಿ ಬರ್ತಾ ಇದೆ, ಆ ಕಲಿಯುವಿಕೆನಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಪರಿಣಾಮ ಸಿಗ್ತಾ ಇದೆ ನನಗೆ. ನಾನು ಓದಬೇಕಾದ್ರೆ ಮತ್ತು ನನ್ನ ದೈಹಿಕ ಮಾನಸಿಕ ಎಲ್ಲ ರೀತಿಯಲ್ಲಿ ನನಗೆ ಬಹಳ ಒಂದು ಪರಿಣಾಮ ಬೀರುತ್ತಾ ಬಂತು. ಹಾಗಾಗಿ ನಾನು ಅದು ಹೆಚ್ಚೆಚ್ಚು ಒತ್ತನ್ನು ಕೊಟ್ಕೊಂಡು ಅದನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ, ಜೊತೆ ಈಗ ಅದನ್ನು ಸಾಮಾಜಿಕವಾಗಿ ಇಡೀ ಜನಕ್ಕೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ನಾನು ಇದನ್ನು ತೊಗೊಂಡು ಜೀವನದಲ್ಲಿ ಅದನ್ನೇ ಒಂದು ಭಾಗವಾಗಿ ಮಾಡಿಕೊಂಡು ಅದನ್ನು ಒಪ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ಪ್ಯಾಷನ್ ನನಗೆ, ಅದು ಯೋಗ ಅಂತ. ಹಾಗಾಗಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಿಮ್ಮ ಬೆಳವಣಿಗೆಗಳು ಇಲ್ಲಿಂದ ಇಲ್ಲಿಗೆ, ಆ ಗ್ರಾಫ್ ಏನಿದೆ ತುಂಬ ಇಂಟ್ರೆಸ್ಟಿಂಗ್ ಸರ್ ಆ್ಯಕ್ಚುಲಿ. ಬಿಕಾಸ್ ಯೋಗವನ್ನು ತಗೊಂಡು ಇಷ್ಟು ಮಟ್ಟಿಗೆ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಆ್ಯಂಡ್ ಇಂಪಾರ್ಟೆಂಟ್ ಮತ್ತೊಂದು ವಿಷಯ ಏನು ಅಂತಂದರೆ ಸರ್, ಭಾರತದಲ್ಲಿ ಯೋಗ ಹುಟ್ಟಿದ್ದು, ಆದರೆ
ಇತ್ತೀಚೆಗೆ ಭಾರತೀಯರನ್ನ ಹೊರತುಪಡಿಸಿ ಪಾಶ್ಚಾತ್ಯರು ಭಾರತಕ್ಕೆ ಬಂದು ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ, ಅದನ್ನ ಅಲ್ಲಿ ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನಕ್ಕೆ ಇರ್ಬೋದು ಸರ್, ಏನಕ್ಕೆ ನಮ್ಮ ಭಾರತೀಯರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇರ್ಬೋದು ಯೋಗಕ್ಕೆ? ಖಂಡಿತ ಹೌದು. ನೋಡಿ, ಯೋಗ ಹೇಳ್ತೀವಿ ನಾವು ಮೈಸೂರಿಗೆ ಯೋಗ ನಗರಿ ಅಂತ ಹೇಳ್ತೀವಿ. ಹೇಗೆ ನಮಗೆ ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ, ಮಲ್ಲಿಗೆ ನಗರಿ ಅಂತ ಹೇಳ್ತೀವಲ್ಲ, ಹಾಗೆ ಮೈಸೂರಿಗೆ ಈಗ ಯೋಗ ನಗರಿ ಅಂತ ನಾವು ಹೇಳ್ತೀವಿ ನಾವು. ಏಕೆಂದರೆ ಯೋಗವನ್ನು ಕೊಟ್ಟಂಥದ್ದು ಅಂದರೆ ಪ್ರಪಂಚಕ್ಕೆ ಮೈಸೂರು ಅಂತ ಹೇಳ್ಬೋದು. ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶುರುವಾದಂಥದ್ದು. ನಾಡು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹೆಚ್ಚಿಗೆ ಒಂದು ಪ್ರಚಾರಕ್ಕೆ ಬಂತು. ಅವರ ಕಾಲದಲ್ಲಿ ಇದ್ದಂಥ ಯೋಗ ಗುರುಗಳಂದ್ರೆ ಶ್ರೀಯುತ ಟಿ ಕೃಷ್ಣಮಾಚಾರ್ಯರವರು. ಅವರು ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದಂಥವ್ರು, ಒಳ್ಳೆಯ ಅಭ್ಯಾಸಿಗಳು ಕೂಡ. BK ಅಯ್ಯಂಗಾರು, BNS ಅಯ್ಯಂಗಾರು, ಹಾಗೆ ನಮ್ಮ ಪಟಾಭಿ ಜೋಯಿಸ್ರವರು, ಇವರೆಲ್ಲ ಹೆಚ್ಚಿನ ಒಂದು ಅಭ್ಯಾಸ ಇಡೀ ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟರು. ಯಾಕಂದರೆ ಯೋಗ ಅಂದರೆ ಮೊದಲು ನಮ್ಮ ಭಾರತದಲ್ಲಿ ಮಾತ್ರ ಇತ್ತು, ಆದರೆ ಅದನ್ನು ವಿದೇಶಗಳಿಗೆ ಸಾಗರ ದಾಟಿ ಹೇಳ್ಕೊಟ್ಟಂಥ ಒಂದು ಕಾಲ ಅಂತಂದರೆ ಈ ನಾಡು ಕೃಷ್ಣರಾಜ ಒಡೆಯರ್, ಅದು ಟಿ ಕೃಷ್ಣಮಾಚಾರ್ಯರ ಕಾಲ ಅಂತ ಹೇಳ್ಬೋದು. ಹಾಗಾಗಿ ಒಂದು ಯೋಗಕ್ಕೆ ಒಂದು ಹೆಚ್ಚಿನ ಒಂದು ಒತ್ತು ಸಿಕ್ತು, ಅದು ಬೆಳಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ತು ವಿದೇಶದ ಮೂಲಕ ಅಂತ ಹೇಳ್ಬೋದು. ತಾವು ಹೇಳಿದ್ರಿ ವಿದೇಶದವರು ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ, ನಮ್ಮಲ್ಲಿ ಅದು ಕುಂಠಿತವಾಗ್ತಾ ಇದೆ, ನಮ್ಮಲ್ಲಿ ಯಾಕೆ ಯುವಕರಲ್ಲಿ ಅದರ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಿ. ಖಂಡಿತ ಹೌದು. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ವಿದೇಶಗಳಲ್ಲಿ ಹೆಚ್ಚಿನಾಗಿ ಒಂದು ದೈಹಿಕ ಒಂದು ಫಿಸಿಕಲ್ ಫಿಟ್ನೆಸ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ, ಜೊತೆಗೆ ಅವರು ಅದು ಕಡ್ಡಾಯನೂ ಕೂಡ ಆಗಿರುತ್ತೆ. ನಮ್ಮಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಮಕ್ಕಳುಗಳಿಗೂ ಪೇರೆಂಟ್ಸ್ಗಳು ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಅವನನ್ನು SSLC ಈ ಸಲ ಬೇಡ, PUC ಈ ಸಲ PUC ಮುಗಿಲಿ ಆಮೇಲೆ ನೋಡ್ಕೊಳ್ಳೋಣ, ಆ ಕಡೆ ಹೆಚ್ಚಿನ ಗಮನ ಕೊಡ್ತಾ ಬರೀ ಪರ್ಸೆಂಟೇಜ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. 90 ತಗೋಬೇಕು, 99 ತೊಗೋಬೇಕು, 100 ತೊಗೋಬೇಕು ಅಂತೇಳಿ. ಬೇರೆ ಕಡೆ ಸ್ವಲ್ಪ ಕಡೆಗಣಿಸೋದು ಹೆಚ್ಚು ನಮ್ಮಲ್ಲಿ. ಅದಲ್ಲದೆ ಎಲ್ಲವೂ ಕೂಡ ಒಂದು ಪ್ರತಿಯೊಂದು ಕೂಡ ಸಮಾನವಾದ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನನ್ನ ಇಚ್ಛೆ. ಆ ನಿಟ್ಟಿನಲ್ಲಿ ಈಗ ಏನಾಗಿದೆ, ವಿದೇಶಿಯರು ಅಲ್ಲಿಂದ ಯೋಗದ ಅವರಿಗೆ ಬೆನಿಫಿಟ್ ಗೊತ್ತಾಯಿತು. ಅದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ನಮಗೆ ಎಲ್ಲ ರೀತಿ ಹೆಲ್ತನ್ನು ಕೊಡ್ತಾ ಅಂತ ಗೊತ್ತಾಯಿತು ಅವರಿಗೆ, ವಿದೇಶಿಯರಿಗೆ. ಅದನ್ನು ಕಂಡುಕೊಂಡು ಅವರು ಹೆಚ್ಚೆಚ್ಚು ಬಂದು ನಮ್ಮ ಭಾರತದಲ್ಲಿ ಅಭ್ಯಾಸನ ಮಾಡಿ ಅವ್ರ ದೇಶಗಳಿಗೆ ತೊಗೊಂಡೋಗಿ ಹೇಳ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮವ್ರು ಏನು ಮಾಡ್ತಾರೆ, ಅವ್ರನ್ನ ನೋಡಿಕೊಂಡು ಸುಮ್ಮನೆ ಇದ್ಕೊಂಡು ಏನೋ ಬಂದು ಕಲ್ತ್ಕೊಂಡು ಹೋಗ್ತಾರೆ ಅಂತ ಇದ್ದಾರೆ. ಆದರೆ ನನಗೊಂದು ಏನಪ್ಪ ಅಂದರೆ ಚಿಂತೆ ಅಂತಂದರೆ, ನನಗೊಂದು ಮುಂದೆ ಕಾಡ್ತಕ್ಕಂಥ ಸಂಶಯ ಏನಪ್ಪ ಅಂದರೆ, ನಾಳೆ ಇದು ಯೋಗ ಇಂಪೋರ್ಟೆಡ್ ಯೋಗ ಆಗಬಾರ್ದು ಅಂತ ಹೇಳಿ. ನಮ್ಮಲ್ಲಿ ಬಂದು ನಾನು ನೋಡ್ತೀನಿ, ನಮ್ಮ ಕ್ಲಾಸಿಗೆ ಬರ್ತಾರೆ ವಿದೇಶಿಯರು, ತುಂಬ ಅಚ್ಚುಕಟ್ಟಾಗಿ ಕಲಿತಾರೆ, ಬಹಳ ಆಸಕ್ತಿಯಿಂದ ಕಲಿತಾರೆ. ಏನು ಹೇಳ್ಕೊಡ್ತಾರೆ, ಒಂದು ಚಾಚು ಕಲಿತು ಏನೋ ಡೌಟ್ಸ್ ಇದ್ರೆ ಡಿಸ್ಕಷನ್ ಮಾಡ್ತಾರೆ, ಎಲ್ಲ ನೋಟ್ ಮಾಡ್ಕೋತಾರೆ, ಎಲ್ಲ ಚೆನ್ನಾಗಿ ಹೋಗ್ತಾರೆ. ಅವರು ಈಗ ಅಲ್ಲೇ ತೊಗೊಂಡು ರೆಕಾರ್ಡ್ ಎಲ್ಲ ಮಾಡ್ಕೊಂಡು ನೀಟಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ಇಟ್ಕೊಂಡು ಅವರು ನಾಳೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದರೆ, ನಮ್ಮವರು ನಾಳೆ ಇಲ್ಲಿ ಕಲಿದೇ ಇದ್ದು ನಾಳೆ ಕಲಿಬೇಕು ಅಂತ ಹೋದಾಗ ಅಲ್ಲಿ ಅವ್ರ ಹತ್ರ ಹೋಗಿ ಕಲ್ತ್ಕೊಂಡು ಮದುವೆ, ಹೀಗೆ ನಮ್ಮ ಮಕ್ಕಳು MS ಎಲ್ಲ ಮಾಡಲಿಕ್ಕೆ US UK ಆಸ್ಟ್ರೇಲಿಯಾ ಅಂತ ಹೋಗ್ತಾರೋ, ಹಾಗೆ ನಾಳೆ ಹೋಗಿ ವಿದೇಶದಲ್ಲಿ ಯೋಗವನ್ನು ಕಲ್ತ್ಕೊಂಡ್ಬಂದು ಭಾರತದವ್ರು ಹೇಳ್ಕೊಡೋ ಥರ ಆಗಬಾರ್ದು ಅಂತ ನನ್ನೊಂದು ಚಿಂತೆ. ಹಾಗಾಗಿ ಅದನ್ನೇ ಹೆಚ್ಚೆಚ್ಚು ಈಗಿನ ಯುವಕರು ಅವರು ಕೂಡ ಹೆಚ್ಚೆಚ್ಚು ಯೋಗದಲ್ಲಿ ತೊಡಗಿಸ್ಕೋಬೇಕು, ಹೆಚ್ಚೆಚ್ಚು ಆಸಕ್ತಿಯಿಂದ ಕಲಿಬೇಕು, ಅದನ್ನ ಇನ್ನೂ ಬೆಳೆಸೋ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನನ್ನೊಂದು ಇಚ್ಛೆ. ಬಟ್ ಎಲ್ಲೋ ಸರ್, ಈಗ ಹೇಳಿದಾಗ ಯುವಕರ ಬಗ್ಗೆ ಹೇಳುವಾಗ ನಮಗೆ ಭಯ ಶುರುವಾಗ್ತದೆ ಸರ್. ನಮ್ಮ ಯುವಕರು 35-40 ವರ್ಷಕ್ಕೇ ಇವಾಗ ಜೀವನವನ್ನ ಕೊನೆಕ್ಷನ್ ಅನ್ನೋ ಥರ ಬಿಹೇವ್ ಆಗ್ತದೆ. ಬಿಕಾಸ್ ನಾವು ತಗೊಳ್ತಿರುವಂತಹ ಪ್ರೋಸೆಸ್ ಫುಡ್ ಇರ್ಬೋದು, ಏನೇ ಆಗಿರ್ಬೋದು. ಆದ್ರೂ ಕೂಡ ನಮ್ಮ ಕಾಲೇಜ್ ಹಂತದ ಶಿಕ್ಷಣ ಮಟ್ಟಕ್ಕೆ ಬರುವಾಗ ಮಕ್ಕಳನ್ನ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಕೋರ್ಸ್, ಯೋಗವನ್ನು ಒಂದು ಕೋರ್ಸ್ ಆಗಿ ಮಾಡೋದ್ರಿಂದ ಅಥವಾ ಏನೋ ಒಂದು ಈ ಥರ ಬೆಳವಣಿಗೆಗಳನ್ನು ಅಳವಡಿಸೋದ್ರಿಂದ ಪಠ್ಯಪುಸ್ತಕದಲ್ಲಿ ಏನಾದರೂ ಒಂದು ಸಮ್ ಚೇಂಜಸ್ ತರ್ಬೋದು ಅನ್ನುವಂಥದ್ದು. ನಮಗೆ ಗೊತ್ತಿಲ್ಲ ಮುಂದೆ ಯಾವ ರೀತಿ ಯುವಕರು ಇರ್ತಾರೆ ಅನ್ನುವಂಥದ್ದು. ಬಟ್ ನೀವು ಹೇಳಿದ ಪ್ರಕಾರ ಯುವಕರು ಒಂದು ಭಾಗವಾಗಿ ಯೋಗವನ್ನು ತಗೊಂಡ್ರೆ ಆ ದೇಹ ಮನಸ್ಸು ಏನಿದೆ ಇವಾಗ ಚಂಚಲ ಮನಸ್ಸು ಯುವಕರದು, ಸೊ ಏನಾದರೂ ಪರಿಣಾಮ ಬೀರ್ಬೋದು ಸರ್. ಆ್ಯಂಡ್ ಇನ್ನೂ ನನಗೆ ಯೋಗ ಅಂತ ಬಂದಾಗ ತುಂಬ ಕನ್ಫ್ಯೂಷನ್ ಸ್ಟೇಟಸ್ ಬರ್ತಾ ಇದೆ ಸರ್ ಇತ್ತೀಚೆಗೆ. ಯೋಗ ಜಸ್ಟ್ ಒಂದೇ ಯೋಗ ಅಲ್ಲ, ಪರ್ಟಿಕ್ಯುಲರ್ ಆಗಿ ಯೋಗದಲ್ಲೂ ಹಲವಾರು ವಿಧಗಳಿದೆ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇದೆ. ಏನು ಸರ್ ಇದರಿಂದ ಏನಿದೆ? ಮೊದಲನೇ ಪ್ರಶ್ನೆ ನೀವು ಹೇಳಿದ್ರಿ, ಯುವಕರಿಗೆ ಹೆಚ್ಚೆಚ್ಚು ಯೋಗವನ್ನು ಅಭ್ಯಾಸ ಮಾಡಬೇಕು, ಮತ್ತು ಅವರು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಹಾಗಾಗಿ ಆಯುಸ್ ಕೂಡ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ರಿ. ಇದಕ್ಕೆಲ್ಲ ಕಾರಣ ಅಂತಂದರೆ ಮೊದಲು ನೀವು ಹೇಳಿದಾಗೇ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಕೂಡ ಇದೆ. ಲೈಫ್ ಸ್ಟೈಲು, ಅವರೊಂದು ಏನೋ ಒಂದು ಜೀವನ ಪದ್ಧತಿ ಇದೆ, ಅದು ಬಹಳ ಬದಲಾಗಿದೆ. ಅಂದರೆ ಈಗ ಸ್ಕ್ರೀನ್ ಎಡಿಕ್ಷನ್ ಬಂದುಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆ ಮೊಬೈಲ್ ನೋಡ್ತಕ್ಕಂಥದ್ದು, 1 ಗಂಟೆ 2 ಗಂಟೆ ಮಲ್ಕೊಳ್ಳೋದು, ಬೆಳಿಗ್ಗೆ 8 ಗಂಟೆಗೆ ಏಳೋದು, ಎದ್ದು ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಆಫೀಸಿಗೆ ಹೋಗೋದು ಅಥವಾ ಶಾಲಾ ಕಾಲೇಜಿಗೆ, ಈ ಥರ ಅಭ್ಯಾಸ ಆಗ್ತಾ ಇದೆ. ಅದು ತುಂಬ ದೊಡ್ಡ ತಪ್ಪದು, ಶುದ್ಧವಾದ ತಪ್ಪು. ಏಕೆಂದರೆ ರಾತ್ರಿ ಆದಷ್ಟು 10 ಗಂಟೆ ಒಳಗೆ ಮಲ್ಗುವಂಥ ಅಭ್ಯಾಸನ ಮಾಡ್ತಕ್ಕಂಥದ್ದು, ಬೆಳಿಗ್ಗೆ ಕನಿಷ್ಠ 5 ಗಂಟೆಗಾದರೂ ಹೇಳ್ತಕ್ಕಂಥ, ಕೊನೆಗೆ 6 ಗಂಟೆಗಾದರೂ ಹೇಳ್ತಕ್ಕಂಥ ಅಭ್ಯಾಸ ಬಹಳ ಒಳ್ಳೆಯದು. ಅದು ಗುಡ್ ಹ್ಯಾಬಿಟ್ ಒಂದು. ಮತ್ತು ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಂದರೆ ಯಾವ ಟೈಮಿಗೆ ತೊಗೋಬೇಕು ಮತ್ತು ಹಿತಮಿತವಾಗಿ ನಿಯಮಿತವಾಗಿ ಅದನ್ನು ಅಭ್ಯಾಸನ ಬೆಳೆಸ್ಕೊಳ್ತಕ್ಕಂಥದ್ದು. ಮತ್ತು ಜೊತೆಗೆ ಈಗ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಜೊತೆಗೆ ಹೇಗೆ ನಾವು ಶುದ್ಧ ಅನ್ಬೇಕಾದ್ರೆ ಅಂತರ್ಶುಚಿ ಬಹಿರ್ಮುಖ ಶುಚಿ ಅಂತ ಹೇಳ್ತೀವಿ, ಅದು ಎರಡನ್ನೂ ಪಾಲಿಸ್ಕೊಂಡು ಯೋಗಾಭ್ಯಾಸವನ್ನು ನಿಯಮಿತವಾಗಿ ದಿನನಿತ್ಯದಲ್ಲಿ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ 1 ಗಂಟೆನಾದರೂ ಅವರು ಅಭ್ಯಾಸ ಮಾಡೋದು ಒಳ್ಳೆಯದು. ಇದು ಏನಾಗುತ್ತೆ ಅಂದರೆ ಅವ್ರ ಜೀವನದಲ್ಲಿ, ನಾನು ಈಗಾಗಲೇ ಹೇಳಿದಾಗ ಅವರಿಗೆ ನೈತಿಕವಾಗಿ, ದೈಹಿಕವಾಗಿ
ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕ ಆರೋಗ್ಯ ಎಲ್ಲವನ್ನೂ ಯೋಗ ಕೊಡಲಾಗಿ ಅವರ ಒಂದು ವ್ಯಕ್ತಿತ್ವನೇ ಬದಲಾಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಬದಲಾವಣೆ ಸಾಧ್ಯ ಯೋಗದಿಂದ. ಹಾಗಾಗಿ ಅವ್ರು ಯೋಗವನ್ನು ಮೈಗೂಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಅದು ಒಂದು ಜೀವನ ಪದ್ಧತಿನಲ್ಲಿ ಈ ರೀತಿ ಜೀವನ ಪದ್ಧತಿಯನ್ನು ಅಳಿಸ್ಕೊಂಡು ಹೋದಾಗ ಅವ್ರ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ, ನಿರೋಗಿಯಾಗೂ ಕೂಡ ಇರ್ಬೋದು. ಮತ್ತು ಒಂದು ಕಡೆ ನಾವು ಯೋಗದಲ್ಲಿ ಹೇಳ್ತೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಯಾಕೆಂದರೆ ಪ್ರಿವೆನ್ಷನ್ ಬಹಳ ಮುಖ್ಯ. ಯಾವಾಗ ನಾವು ಪ್ರಿವೆಂಟ್ ಮಾಡ್ತೀವೋ ನಮ್ಮ ಆಯಸ್ಸು ಸಹಜವಾಗಿಯೇ ವೃದ್ಧಿ ಆಗ್ತಾ ಹೋಗುತ್ತೆ, ರೋಗಕ್ಕೆ ತುತ್ತಾಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ರೋಗ ಬಂದ ಡಾಕ್ಟರ್ ಹತ್ರ ಹೋಗೋದಲ್ಲ, ಬರದೇ ನೋಡ್ಕೊಳ್ಳೋದು ಬಹಳ ಬುದ್ಧಿವಂತಿಕೆ. ಆ ವಿಷಯದಲ್ಲಿ ನಮ್ಮ ಯುವಜನತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಮುಂದೆ ಬರಬೇಕು. ಆವಾಗ ಸಹಜವಾಗಿಯೇ ನಿರೋಗಿ ಅಂತಂದರೆ ಆಯಸ್ಸು ಹೆಚ್ಚು ಅಂತಾನೆ. ಆ ದೃಷ್ಟಿನಲ್ಲಿ ಒಂದು ಯೋಗ ಸಹಾಯ ಮಾಡುತ್ತೆ ಅಂತ ಹೇಳೋದು. ಎರಡನೇ ಪ್ರಶ್ನೆ ಹೇಳಿದರೆ ತಾವು ಇದು ಯಾವುದು ನಮ್ಮ ಯೋಗದಲ್ಲಿ ವಿಧಗಳು ಅಂತ ಹೇಳಿದರೆ, ಹೌದು, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್. ನನಗೂ ತುಂಬ ಜನ ಫೋನ್ ಮಾಡ್ತಾರೆ ಈಗ ಗೂಗಲಿಂದನೂ ಎಲ್ಲ ಚೆಕ್ ಮಾಡ್ಕೊಂಡು ನನ್ನ ನಂಬರ್ ತೊಗೊಂಡಾಗ, ಸರ್ ಯೋಗ ಕಲಿಬೇಕು, ನೀವು ಯಾವ ಯೋಗ ಹೇಳ್ಕೊಡ್ತೀರಾ ಅಂತಾರೆ. ನನಗೆ ಆಶ್ಚರ್ಯ. ಯೋಗ ಅಂತ ಹೇಳಿದ್ರೆ ಒಂದೇ ಯೋಗ ಪೈದಿದ್ದು ಈಗ ಈ ಥರ ಆಗಿದೆ ಅಂತ. ಹೌದು, ಖಂಡಿತ. ಯೋಗಗಳಲ್ಲಿ ಅಂದರೆ ಹಳೆ ಬೇರು ಹೊಸ ಚಿಗುರೋನಾಗೆ ಇದ್ದಿದ್ದು ಹಠಯೋಗ ಒಂದನೇ ಪ್ರಾರಂಭಿಕ. ಹಠಯೋಗ ಅಂತಂದರೆ ಅದರಲ್ಲಿ ಆಸನಗಳು ಬರುತ್ತೆ, ಪ್ರಾಣಾಯಾಮಗಳು ಬರುತ್ತೆ, ಮುದ್ರಾಸು, ಬಂದಾಸ್, ಕುಂಭಕಾಸ ಬರುತ್ತೆ, ಧ್ಯಾನ ಬರುತ್ತೆ, ಮತ್ತು ಷಟ್ಕರ್ಮಗಳು, ಷಟ್ಕ್ರಿಯಾಸ ಅಂತ ಹೇಳಿ ಬರುತ್ತೆ. ಇದೆಲ್ಲ ಹಠಯೋಗದಲ್ಲಿ ಬರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಅಲ್ಲೇ ಕವರ್ ಆಗುತ್ತೆ. ಇದು ಬೇಸ್. ಇದು ಹಠ ಅಂತ ಅಂದರೆ ತುಂಬ ಜನ ತಪ್ಪು ತಿಳ್ಕೊಂಡು, ಹಠ ಅಂದರೆ ಕಷ್ಟ, ಭಯಂಕರವಾಗಿರ್ತಕ್ಕಂಥ, ಕಷ್ಟಪಟ್ಟು ಮಾಡೋಕ್ಕೆ ಹಠಯೋಗ. ಹಾಗಲ್ಲ. ಹ ಅಂದರೆ ಸೂರ್ಯ ಅಂಥೇಳಿ, ಸನ್ ಎನರ್ಜಿ. ಠ ಅಂದರೆ ಚಂದ್ರ, ಮೂನ್ ಎನರ್ಜಿ ಅಂತ. ಚಂದ್ರ ಮತ್ತು ಸೂರ್ಯ ವಿರುದ್ಧ ದಿಕ್ಕು, ಒಬ್ಬ ಉಷ್ಣ ಆದರೆ ಒಬ್ಬ ತಂಪು. ಅವರೆರಡರ ನಡುವೆ ಸಂಯೋಗ ಸಾಧಿಸೋದೇ ಹಠ ಅಂತ ಹೇಳ್ತೀವಿ. ಎರಡು ಸಂಯೋಗ ಅಂದರೆ ಸುಖ ದುಃಖಗಳ ನಡುವೆ, ಕಷ್ಟ ಸುಖಗಳ ನಡುವೆ, ಅಥವಾ ಉಷ್ಣ ಮತ್ತು ಶೀತಗಳ ನಡುವೆ ಬ್ಯಾಲೆನ್ಸ್ ಮಾಡ್ತಾರೆ, ಅದನ್ನೇ ಹಠ ಅಂತ ಹೇಳ್ತೀವಿ, ಅಂಥ ಯೋಗ. ಹಾಗೆ ಅದು ಹಠಯೋಗ ಅಂತ ಮೊದಲಿಂದ ಪ್ರಾರಂಭದಲ್ಲಿ ಇತ್ತು. ಈಗ ನಾನು ಹೇಳಿದೆ ಹಳೆ ಬೇರು ಹೊಸ ಚಿಗುರೋನಾಗೆ ಅದರಲ್ಲಿ ಅವರವರ ಅಭಿರುಚಿಗೆ ತಕ್ಕಾಗಿ ಬೇರೆ ಬೇರೆ ಬದಲಾವಣೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಉದಾಹರಣೆಗೆ ನಮ್ಮ ವಿನ್ಯಾಸ ಯೋಗ ಅಂತ ಹೇಳಿದೆ, ನಮ್ಮ ಮೈಸೂರಿನಲ್ಲಿ ಹೆಚ್ಚು ಪ್ರಚಲಿತವಾದ ಅಷ್ಟಾಂಗ ವಿನ್ಯಾಸ ಅಂಥೇಳಿ. ಅದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ವಿಗರಸ್ ಆಗಿ ಸ್ವಲ್ಪ ಡೈನಾಮಿಕ್ ಆಗಿ ಆಸನಗಳನ್ನ ಮಾಡ್ತಾ ಹೋಗ್ತೀವಿ. ಮಧ್ಯ ಸೂರ್ಯ ನಮಸ್ಕಾರ ಸೇರಿಸ್ಕೊಂಡು ಜೊತೆ ಉಜ್ಜಾಯಿ ಬ್ರೀತಿಂಗ್ ಅಂತ ಹೇಳಿ ಮಾಡಿ, ಅದ್ರ ಮೂಲಕ ನಾವು ಬ್ರೀತಿಂಗ್ ಸಿಂಕ್ರನೈಸ್ ಮಾಡ್ಕೊಂಡು ಮಾಡ್ತಾ ಹೋಗ್ತಕ್ಕಂಥ ವಿನ್ಯಾಸ ಯೋಗ ಅಂತ ಹೇಳ್ತೀವಿ. ಅದು ನಮ್ಮ ಶ್ರೀಯುತ BKS ಅಯ್ಯಂಗಾರ್ ಅವರು ಯೋಗಾಚಾರ್ಯರಾದಂಥ ಅವರು ಅಯ್ಯಂಗಾರ್ ಯೋಗ ಅಂತಲೇ ಫೇಮಸ್ ಮಾಡಿದರು. ಏಕೆಂದರೆ ಅವರು ಪ್ರಾಪ್ಸನ್ನು ಉಪಯೋಗಿಸಿ, ಕೆಲವು ಉಪಕರಣಗಳನ್ನು ಉಪಯೋಗಿಸ್ಕೊಂಡು, ಬೋಟೋ ಸ್ಟ್ರಾಪ್ ಇದಾಗ್ಬೋದು, ಸ್ಟ್ರಾಪ್ಸ್ ಆಗ್ಬೋದು, ಯೋಗ ವೀಲ್ ಆಗ್ಬೋದು, ಯೋಗ ಚೇರ್ ಆಗ್ಬೋದು, ಇವನು ಉಪಯೋಗಿಸ್ಕೊಂಡು ಯೋಗ ಹೇಳ್ಕೊಟ್ಟು ಅದು ಯಾರಿಗೆ ಸುಲಭ ಆಗ್ತಾ ಇತ್ತು ಅಂದರೆ, ಈಗ ನಾನಾ ಥರದ ಕಾಯಿಲೆಗಳ ಸಫರ್ ಆಗ್ತಾ ಇರ್ತಾರೆ, ಅವ್ರಿಗೆ ಮಾಡೋಕ್ಕಾಗಲ್ಲ. ಅವರಿಗೆ ಥೆರಪಿಯಾಗಿ ಮಾಡಬೇಕಾದ್ರೆ ಕೆಲವು ಸಪೋರ್ಟ್ ಬೇಕಾಗುತ್ತೆ. ಆ ರೀತಿಯ ಸಪೋರ್ಟ್ ಕೊಟ್ಟು ಮಾಡಿಸ್ತಾರೆ. ಅದನ್ನು ಬಂದೋದು ಈಗ ಅಯ್ಯಂಗಾರ್ ಯೋಗ ಅಂತಲೇ ಫೇಮಸ್ ಆಗಿದೆ. ಅಲ್ಲಿ ಪ್ರಾಪ್ಸನ್ನು ಹೆಚ್ಚಿಗೆ ಉಪಯೋಗಿಸ್ತಾರೆ. ಹಾಗೇನೆ ಇನ್ನು ಕೆಲವರು ಬರ್ತಾ ಹಾರ್ಟ್ ಯೋಗ ಅಂತ ಹೇಳಿದೆ, ಅಥವಾ ಬಿಕ್ರಮ್ ಚೌಧರಿ ಯೋಗ ಅಂತಾನೆ. ಇದು ಅಮೆರಿಕದಲ್ಲಿ ಬಹಳ ಫೇಮಸ್. ನ್ಯೂಯಾರ್ಕ್ನಲ್ಲಿ ಬಿಕ್ರಮ್ ಚೌಧರಿ ನಮ್ಮ ಭಾರತದವರೇ ಅಮೆರಿಕದಲ್ಲಿ ಅವರು ಯೋಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಹೆಚ್ಚು ಪ್ರಚಲಿತ ಬಂದರು. ಅಂದರೆ ಒಂದು ರೂಮ್ ಟೆಂಪ್ರೇಚರ್ನ 40 ಡಿಗ್ರಿ ಆರ್ಟಿಫಿಷಿಯಲ್ ಟೆಂಪ್ರೇಚರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕಡಿಮೆ ಬಟ್ಟೆ ಒಂದು 26 ಆಸನಗಳ ಸೀಕ್ವೆನ್ಸ್ ಇದೆ. 26 ಆಸನಗಳನ್ನ ಮಾಡೋದ್ರ ಮೂಲಕ ಚೆನ್ನಾಗಿ ಸ್ವೆಟ್ ಮಾಡ್ಬೋದು, ಅದ್ರ ಮೇಲೆ ಡಿಟಾಕ್ಸ್ ಮಾಡ್ತಕ್ಕಂಥ ಬಾಡಿನ. ಆ ಒಂದು ಅಭ್ಯಾಸ ಪದ್ಧತಿ ಇದೆ. ಅದಕ್ಕೆ ಹಾರ್ಟ್ ಯೋಗ ಅಂತಲೇ ಫೇಮಸ್ ಆಗಿದೆ. ಹಾಗೇನೆ ಮತ್ತೆ ಇನ್ನು ಕೆಲವು ಕಡೆ ಪವರ್ ಯೋಗ ಅಂದರೆ ಒಂದು ಸ್ವಲ್ಪ ಡೈನಾಮಿಕ್ ಮಾಡ್ತಕ್ಕಂಥದ್ದು, ಮತ್ತು ಫ್ಲೋ ಯೋಗ, ಒಂದು ಆಸನ ಇನ್ನೊಂದು ಸೀಕ್ವೆನ್ಸಿಗೆ ಹೋಗ್ತಕ್ಕಂಥ ಫ್ಲೋ ಯೋಗ ಅಂತ ಫೇಮಸ್ ಆಗ್ತಾ ಇದೆ. ಹಾಗೆ ಈ ಥರದಲ್ಲಿ ಬೇರೆ ಬಂದ ಈಗ ಪಿಲೆಟ್ ಯೋಗ ಅಂತ ಇದೆ. ಆಮೇಲೆ ಇನ್ನೊಂದು ಯಾವುದೋ ಬೇರೆ ಥರ ಈ ಥರ ಯೋಗಗಳು ಅಭ್ಯಾಸ ಆಗ್ತವೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಈ ಥರದಲ್ಲಿ ಇತ್ತು ನಮ್ಮಲ್ಲಿ ಮಾರ್ಗಗಳು. ಅದ್ರ ಜೊತೆಗೆ ಈ ಥರದ ಬೇರೆ ಮಾರ್ಗಗಳು ಶುರುವಾಗಿ ಜನಗಳಿಗೆ ಕನ್ಫ್ಯೂಷನ್ಸ್ ಇದೆ. ಒಟ್ಟಿನಲ್ಲಿ ಏನೇ ಆಗಲಿ ದಾರಿಗಳು ಬೇರೆ, ಮಾರ್ಗಗಳು ಬೇರೆ, ಗುರಿ ಒಂದನೇ. ಗುರಿ ಏನು? ಆತ್ಮ ಸಾಕ್ಷಾತ್ಕಾರ. ನಾವು ನಿರೋಗಿಯಾಗಿರಬೇಕು, ಆರೋಗ್ಯಕರವಾಗಿ, ಸಾತ್ವಿಕವಾಗಿರಬೇಕು, ಮತ್ತು ನಮ್ಮ ಪರಿಪೂರ್ಣ ಆರೋಗ್ಯವನ್ನು ಹೊಂದಬೇಕು ಅನ್ನೋದು ನಮ್ಮೆಲ್ಲ ಗುರಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಮಾರ್ಗ ಉಪಯೋಗಿಸಿದ್ರು ಕೂಡ ಅಂತಿಮ ಗುರಿ ತಲುಪತಕ್ಕಂಥ ಬಹಳ ಒಳ್ಳೆಯದು. ವೆಲ್ ಸೆಟ್. ಇವಾಗ ಯೂತ್ಸ್ ಅಂದ ತಕ್ಷಣ ಜಿಮ್ ಟಾರ್ಗೆಟ್ ಮಾಡ್ತಾರೆ. ಇವನ್ ಪೇರೆಂಟ್ಗಳು ಇವಾಗೆಲ್ಲ ಮಕ್ಕಳನ್ನ ಸ್ಪೋರ್ಟ್ಸಿಗೆ ಹಾಕ್ತಾ ಇದ್ದಾರೆ. ಸೊ ಈ ಜಿಮ್ ಮಾಡೋದ್ರಿಂದನೂ ನಾವು ದೇಹ ದಂಡಿಸ್ತೀವಿ, ಸ್ಪೋರ್ಟ್ಸಲ್ಲೂ ದೇಹವನ್ನು ದಂಡಿಸ್ತೀವಿ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಏನಕ್ಕೆ? ಯೋಗನ ಏನಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು? ಎರಡು ಒಟ್ಟಿನಲ್ಲಿ ನಮ್ಗೆ ಏನಾಗಬೇಕು? ದೇಹವನ್ನು ದಂಡಿಸಿ ಮನಸ್ಸನ್ನು ಸದೃಢವಾಗಿಡಬೇಕು, ಆ ದೇಹವನ್ನು ಸದೃಢವಾಗಿಡಬೇಕು ಅನ್ನೋದು. ವೈ ಯೋಗ? ಹೌದು, ನಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಅಂದರೆ ಇಲ್ಲಿ ಎಕ್ಸಸೈಸ್ಗೂ ಯೋಗಕ್ಕೂ ಏನು ವ್ಯತ್ಯಾಸ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಇದೆ. ನೋಡಿ, ಯೋಗ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಸಂಪೂರ್ಣ ಆರೋಗ್ಯನ, ಪರಿಪೂರ್ಣ ಆರೋಗ್ಯನ ಕೊಡ್ತಕ್ಕಂಥ ಒಂದು ಸಾಧನ, ಒಂದು ಮಾರ್ಗ ಅಂತ ಹೇಳ್ತೀವಿ ನಾವು. ಅಂದರೆ ನೈತಿಕ ಆರೋಗ್ಯವನ್ನು, ದೈಹಿಕ ಆರೋಗ್ಯನ, ಮಾನಸಿಕ ಆರೋಗ್ಯನ, ಆಧ್ಯಾತ್ಮಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಕೊಡ್ತಕ್ಕಂಥ ಶಕ್ತಿ ಯೋಗಕ್ಕಿದೆ ಅಂತ ಹೇಳಿದ್ದೀವಿ. ಅಂದರೆ ಇಲ್ಲಿ ಎಲ್ಲ ಆ್ಯಂಗಲ್ನಲ್ಲೂ ನಾವು ಆರೋಗ್ಯನ ಪಡ್ಕೋಬೇಕು ಅಂತ ಯೋಗಾಭ್ಯಾಸನ ಮಾಡ್ತೀವಿ, ಇವನು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಕೂಡ.
ಆದರೆ ಈ ಜಿಮ್ಮಲ್ಲಾಗ್ಬೋದು ಅಥವಾ ಬೇರೆ ಸ್ಪೋರ್ಟ್ಸ್ಗಳಲ್ವ ಆ್ಯಕ್ಟಿವಿಟೀಸ್ಗಳಲ್ಲಿ ಅವರ ಗುರಿ ಒಂದು ಫಿಸಿಕಲ್ ಫಿಟ್ನೆಸ್ ಮೊದಲನೇದಾಗಿ, ಎರಡನೇದಾಗಿ ಅವ್ರ ಗುರಿ ತಲುಪಬೇಕು ಅಂತ. ಈಗ ಆಟೋಟಗಳೆಲ್ಲ ಆ ಗುರಿ ತಲುಪಬೇಕು, ಗೆಲ್ಲಬೇಕು ಅನ್ನೋಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಅದೇ ನಿಮ್ಮ ಜಿಮ್ಗಳಲ್ಲೇ ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅದು ಫಿಸಿಕಲ್ ಫಿಟ್ನೆಸ್. ಆದರೆ ಇಲ್ಲಿ ನಾನು ಯೋಗದಲ್ಲಿ ಹೇಳಿದಾಗೆ ಮಾನಸಿಕವಾಗಿ ಹೇಗೆ ಆರೋಗ್ಯವಾಗಿರಬೇಕು, ಆಧ್ಯಾತ್ಮಿಕ ಅಂದರೆ ಯಾವುದು ಧರ್ಮಕ್ಕೆ ಸೀಮಿತ ಅಲ್ಲ, ಅಂದರೆ ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಹೊಂದತಕ್ಕಂಥದ್ದು. ಹಾಗೆ ನಾವು ಸೋಷಿಯಲಿ ಮತ್ತು ಹೆಲ್ದಿ ಆಗಿರಬೇಕು. ಅಂದರೆ ಅದರಲ್ಲೂ ಕೂಡ ಯೋಗದಲ್ಲಿ ಯಮ ನಿಯಮ ಅಂತ ಹೇಳಿ ಒಂದು 2 ಭಾಗಗಳಿದೆ. ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ ನಾವು. ಅದು 8 ಅಂಗಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂಥೇಳಿ 8 ಅಂಗಗಳು. ಯಮ ನಿಯಮ ಅಂತ ಭಾಳ ಫೌಂಡೇಶನ್ ಇದ್ದಾಗೆ ನಾವು ಯಾರೇ ಯೋಗಕ್ಕೆ ಬಂದು ಹೇಳ್ತೀವಿ, ಫಸ್ಟು ಯಮ ನಿಯಮನ ಪರಿಪಾಲನೆ ಮಾಡಿ, ಅದು ಫೌಂಡೇಶನ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಯಮ ಮತ್ತು ನಿಯಮ ನಮಗೆ ನೈತಿಕ ಆರೋಗ್ಯನ ಕೊಡ್ತಕ್ಕಂಥ 2 ಅಂಗಗಳು. ಅಂದರೆ ಯಮದಿಂದ ಸಾರ್ವತ್ರಿಕ ಅಂದರೆ ಸೋಷಿಯಲ್ ಡಿಸಿಪ್ಲಿನ್ ಬರುತ್ತೆ, ನಿಯಮದಿಂದ ನಮಗೆ ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ. ಅಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಯಮದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಅಹಿಂಸಾ, ಸತ್ಯ, ಅಸ್ತೆ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಃ ಅಂತಂದರೆ ಅವುಗಳನ್ನ ಪರಿಪಾಲನೆ ಮಾಡಿದ್ರೆ ನಮಗೆ ಸೋಷಿಯಲ್ ಡಿಸಿಪ್ಲಿನ್ ಬರುತ್ತೆ ಅಂಥೇಳಿ. ಹಾಗೆ ನಿಯಮದಲ್ಲಿ ಬಂದಾಗ ಹೇಳ್ತಾರೆ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರಿ ಪ್ರಣಿಧಾನಾನಿ ನಿಯಮ ಅಂಥೇಳಿ. ಅಂದರೆ ಅವುಗಳನ್ನೆಲ್ಲ ಪರಿಪಾಲನೆ ಮಾಡಿದಾಗ ನಮಗೆ ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ ಅಂಥೇಳಿ. ಹೀಗೆ ನಮಗೆ ಒಬ್ಬ ಮನುಷ್ಯ ಯಾವಾಗ ಮಾರಲ್ ಹೆಲ್ತಿಯಾಗಿರ್ತಾನೋ ಅದು ಸಮಾಜಕ್ಕೆ ಬಹಳ ಅನುಕೂಲ. ಸಾಮಾಜಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ನೈತಿಕತೆ ಅಂತಕ್ಕಂಥದ್ದು. ಈಗೆಲ್ಲ ಕುಸ್ತಿರೋದು ಅದನ್ನೇ, ಈ ಅಧೋಮುಖಕ್ಕೆ ತಳಭಾಗ ಕುಸ್ತಿರೋದು ನೈತಿಕತೆ, ಮೌಲ್ಯಗಳೆಲ್ಲ, ಮಾನವ ಮೌಲ್ಯಗಳು ಕಡಿಮೆ ಆಗ್ತವೆ. ಅದರಲ್ಲಿ ಯೋಗ ಮಾನವ ಮೌಲ್ಯಗಳನ್ನ ಕಟ್ಕೊಡ್ದಾಗ ಮೊದಲನೇ ಕೆಲಸ ಮಾಡೋದು. ಹಾಗಾಗಿ ಎಕ್ಸರ್ಸೈಸ್ಗಿಂತ ಯೋಗಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ. ಎರಡನೇದು ಬಂದಾಗ ನಾವು ಆಸನಗಳು, ದೈಹಿಕ ಆರೋಗ್ಯ ಅಂತೀವಿ. ದೈಹಿಕ ಆರೋಗ್ಯ ಅಂದರೆ ಆಸನಗಳು ಮಾಡುವಾಗ ದೇಹವನ್ನು ಪರಿಪೂರ್ಣವಾಗಿ ಬಳಸ್ತಾ ಹೋಗ್ತೀವಿ. ಎಕ್ಸರ್ಸೈಸಲ್ಲಿ ಅಥವಾ ಯಾವುದಾದ್ರು ಯಾವುದೋ ಒಂದು ಭಾಗಕ್ಕೆ ಮಾಡಿರೋ ಆಟೋಟಿಗೆ ಒಂದು ಭಾಗಕ್ಕೆ ನಿಮಗೆ ಉದಾಹರಣೆ ಫುಟ್ಬಾಲ್ ಆಡ್ತಾ ಇದೆ ಅನ್ಕೊಂಡು, ಅವನಿಗೆ ಕಾಲಿಗೆ ಹೆಚ್ಚು ಎಕ್ಸರ್ಸೈಸ್ ಸಿಗ್ಬೋದು. ಅದು ಯಾರು ಕ್ರಿಕೆಟ್ ಆಡ್ತಾ ಇರ್ಬೋದು, ಅವನಿಗೂ ಅಷ್ಟು ಕಾಲು ಮತ್ತು ಕೈಗೆ ಮಾತ್ರ ಎಕ್ಸರ್ಸೈಸ್ ಆಗ್ತಾ ಇರ್ಬೋದು. ಹೀಗೆ ಹಾಕಿ ಆಡ್ತಾ ಇರ್ಬೋದು, ಅವನಿಗೂ ಅಷ್ಟು ಕೈಗೆ. ಹೇಗೆ ಒಂದೊಂದು ಆಟ ಒಂದೊಂದು ಅಂಗಗಳಿಗೆ ಮಾತ್ರ ಸಿಗ್ತಾ ಇರ್ಬೋದು. ಆದರೆ ಯೋಗದಲ್ಲಿ ಅಲ್ಲ, ಯೋಗಾಸನಗಳು ಮಾಡುವಾಗ ಪ್ರತಿಯೊಂದು ಅಂಗಕ್ಕೂ ಕೂಡ ನಿಯಮಿತವಾಗಿ ವ್ಯವಸ್ಥಿತವಾಗಿ ಒಂದು ವ್ಯಾಯಾಮ ದೊರಕೋ ಥರ ನಮ್ಮ ಹಿಂದಿನವರು ಮಾಡಿದ್ರು ಒಂದು ಆಸನ ಅಂತ ಮಾಡ್ಬೇಕಾದ್ರೆ. ಅದ್ರ ಜೊತೆಗೆ ಆಸನ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಅದನ್ನು ಉಸಿರಾಟ ಜೊತೆ ಮಾಡ್ತಾ ಹೋಗ್ತೀವಿ, ವಿತ್ ಅವೇರ್ನೆಸ್, ಮೈಂಡ್ಫುಲ್ಲಿ ಮಾಡ್ತೀವಿ. ಅದಕ್ಕೆ ಹೇಳ್ತೀವಿ ನಾವು ಆಸನ ಮಾಡಬೇಕಾದ್ರೆ ಬಾಡಿ ಅವೇರ್ನೆಸ್, ಬ್ರೆತ್ ಅವೇರ್ನೆಸ್, ಮೈಂಡ್ ಅವೇರ್ನೆಸ್, ಇವು 3 ಇಟ್ಕೊಂಡು ಮಾಡಬೇಕು ಅಂತ. ಅವಾಗ ಮಾಡಿದಾಗ ಏನಾಗುತ್ತೆ, ಅದ್ರ ಪರಿಪೂರ್ಣ ಲಾಭ ಸಿಗುತ್ತೆ. ದೇಹನ ಬಳಸಿದಾಗ ನಮ್ಮ ದೇಹನ ಎಷ್ಟು ಚೆನ್ನಾಗಿ ಬಳಸ್ತೀವೋ ಅವು ಸಹಜವಾಗಿಯೇ ನಮ್ಮ ಟಿಶ್ಯೂಸ್ ಹೆಲ್ದಿ ಆಗಿರ್ತವೆ. ಯಾವಾಗ ಟಿಶ್ಯೂಸು ಅಥವಾ ಮಸಲ್ಸ್ ಹೆಲ್ದಿ ಆಗ್ತವೋ ಆ ನಮ್ಮ ಗ್ಲ್ಯಾಂಡ್ಸ್ಗಳೇನಿದೆ, ಗ್ರಂಥಿಗಳಂತ ಹೇಳ್ತಾರೆ, ಅವು ಆಟೋಮೆಟಿಕಾಗಿ ಓಪನ್ ಆಗ್ತವೆ. ಓಪನ್ ಆದಾಗ ಹಾರ್ಮೋನ್ಗಳು ಸರಿಯಾದ ರಿಲೀಸ್ ಆಗ್ತವೆ. ಯಾವಾಗ ಹಾರ್ಮೋನ್ಗಳು ಸರಿಯಾದ ರಿಲೀಸ್ ಆಗ್ತವೋ, ಸರಿಯಾಗಿ ವ್ಯವಸ್ಥಿತವಾಗಿ, ಸಹಜವಾಗಿ ನಾವು ಸಮಸ್ಯೆಗಳನ್ನು ದೂರದಲ್ಲಿರ್ತೀವಿ ಅನಾರೋಗ್ಯದಿಂದ. ಹಾಗಾಗಿ ಯೋಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮತ್ತು ಯೋಗಕ್ಕೆ ಹಾಗಾಗಿನೇ ಈ ಒಂದು ಜನಮನ್ನಣಿಸಿಗೆ ಇಡೀ ಪ್ರಪಂಚದಾದ್ಯಂತ, ಈಗ ತಾವು ಕೇಳಿರ್ಬೋದು, 10 ವರ್ಷಗಳಿಂದ ಈಚೆಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವನ ಆಚರಿಸ್ತಾ ಇದ್ದೀವಿ. ಆಗಲೇ 10ನೇ ವರ್ಷದ ಆಚರಿಸಿದ್ವಿ. ಈಗ ಅದಲ್ಲದೆ ಇನ್ನೊಂದು ವಿಶೇಷ ಅಂತ, ನಮ್ಮ ಮೈಸೂರಿಗೆ ಯೋಗ ಹಬ್ ಅಂತ ಹೇಳಿ ಮಾಡ್ತಾರೆ. ಮೈಸೂರು ಜಿಲ್ಲೆಯನ್ನು, ಅದು ಇಡೀ ಭಾರತದಲ್ಲೇ ಮೈಸೂರು ಜಿಲ್ಲೆನ ಯೋಗ ಹಬ್ ಆಗಿ ಮಾಡ್ತಾರೆ. ಅಂದರೆ ಇಲ್ಲಿ ಅದು ಪ್ರಾಯೋಗಿಕವಾಗಿ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಬಹಳ ಒಂದು ವಿಶೇಷ. ಅಂದರೆ ಯೋಗ ಅಂತಕ್ಕಂಥ ಬರೀ ಅರ್ಬನಿಗೆ ಸೀಮಿತ ಆಗಬಾರ್ದು, ಅಥವಾ ಬರೀ ನಗರಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಬರೀ ಶಿಕ್ಷಿತರಿಗೆ ಮಾತ್ರ ಆಗ್ಬೋದು. ಇದು ಪ್ರತಿಯೊಬ್ಬ ಕಟ್ಟಕಡೆ ರೈತನೂ ಕೂಡ, ಯಾವ ಕಟ್ಟಕಡೆ ಮನುಷ್ಯನ ಅವನಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ, ಗ್ರಾಮೀಣ ಪ್ರದೇಶ ತಲುಪಬೇಕು ಅಂತ ಹೇಳಿ ಒಬ್ಬೊಬ್ಬ ಮನೆಯಲ್ಲೂ ಒಬ್ಬ ಯೋಗಿ ಇರಬೇಕು ಅಂತ ಹೇಳಿ ಈ ಗುರಿ. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು 2 ಮೀಟಿಂಗ್ ಆಗಿದೆ, ಅದನ್ನು ಪ್ರಯತ್ನ ಮಾಡ್ತಾ ಇದ್ವಿ. ಹಾಗಾಗಿ ಯೋಗಕ್ಕೆ ಒಂದು ಪ್ರಾಮುಖ್ಯತೆ ಇದೆ, ಮುಂದೆನೂ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮನುಷ್ಯ ಏನಾರು ಸಫರ್ ಆಗ್ತಾ ಇದ್ದಾನೆ ದೊಡ್ಡ ಪ್ರಾಬ್ಲಮಿಂದ ಅಂತಂದರೆ ಅದು ಮಾನಸಿಕ ಅನಾರೋಗ್ಯದಿಂದನೇ ಅಂತ ಹೇಳ್ಬೋದು. ಮಾನಸಿಕ ಆರೋಗ್ಯ ಅಂತಿಲ್ಲ, ಅದರ ಒಂದು ಕೊರತೆಯಿಂದನೇ ಮುಂದೆ ಸಫರ್ ಆಗ್ತಾರೆ. ಹಾಗಾಗಿ ಅದಕ್ಕೆ ಪರಿಹಾರ ಅಂದರೆ ಯೋಗ. ಇವತ್ತೇ ನಮ್ಮ ಯುವಜನತೆ ಎಚ್ಚೆತ್ತು ಅಭ್ಯಾಸನ ತೊಡಗಬೇಕು, ಮುಂದಿನ ನಾವು ಮಾರ್ಗದರ್ಶನ ನೀಡಬೇಕು. ವೆರಿ ನೈಸ್, ವೆಲ್ ಸೆಟ್ ಸರ್. ಆ್ಯಕ್ಚುಲಿ ಆ್ಯಂಡ್ ಇಷ್ಟು ಹೊತ್ತು ಕಂಪ್ಲೀಟ್ಲಿ ಯೋಗಾಭ್ಯಾಸ ಏನಕ್ಕೆ ಇಂಪಾರ್ಟೆಂಟ್, ಯೋಗ ಮಾಡಿದ್ರೆ ಮಾತ್ರ ಎಲ್ಲರ ಮೆಂಟಾಲಿಟಿ ಒಂದು ದೇಹವನ್ನು ಒಂದೊಳ್ಳೆ ಶೇಪಲ್ಲಿ ಇಡಬೇಕು ಅನ್ನೋದಾದರೆ ಯೋಗ ಮಾಡಿ ಅಂತಾರೆ. ಅಥವಾ ದೈಹಿಕವಾಗಿ ಶಿಕ್ಷೆ ಮಾಡಬೇಕು, ದೇಹಕ್ಕೆ ಶಿಕ್ಷೆ ಕೊಡಬೇಕು ಅಂದರೆ ಜಿಮ್ ಮಾಡಿ ಅಂತಾರೆ. ಆ್ಯಂಡ್ ಕಂಪ್ಲೀಟ್ಲಿ ಬಾಟ್ ಟು ಟಾಪ್ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಸ್ಪೋರ್ಟ್ಸ್ ಆಡಿ ಅಂತಾರೆ. ಬಟ್ ಇದೆಲ್ಲದಕ್ಕೂ ಮೇನ್ ಇಂಪಾರ್ಟೆಂಟ್ ಏನಕ್ಕೆ ಯೋಗ ಬೇಕು ಅನ್ನುವಂಥದ್ದನ್ನು ಇಷ್ಟು ಹೊತ್ತು ನಮ್ಮ ಯೋಗಾಚಾರ್ಯರಾದಂತಹ ಮೂರ್ತಿ ಸರ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಇನ್ಫಾರ್ಮೇಷನ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತಲೂ ತಿಳ್ಕೊಂಡಿದ್ದೀನಿ. ಯೂಸ್ ಆಗಲೇಬೇಕು. ಉಪಯುಕ್ತಕಾರಿ ಮಾಹಿತಿಯನ್ನು ದಯಮಾಡಿ ಎಲ್ಲರೂ ಕೂಡ ಶೇರ್ ಮಾಡಲೇಬೇಕು. ಯೋಗದ ಅಷ್ಟು ಇಂಪಾರ್ಟೆನ್ಸ್ಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಮಯವನ್ನು ಅತಿ ಉತ್ತಮವಾದ ಮಾಹಿತಿಯೊಂದಿಗೆ ಕಳೆದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.